ಕಾಲೇಜ್ ದಿನಗಳು ಹೆಂಗಿತ್ತು ಸರ್ ನಿಮ್ಮದು? ಈಗ ಏನಾಯಿತು, ನಾವು ಫಸ್ಟು PU ನನ್ನನ್ನು ನಮ್ಮ ತಂದೆಯವರು ಕೂಡ ರಾಜಕಾರಣದಲ್ಲಿ ಇದ್ದಿದ್ದರಿಂದ ಅವರು ಕೂಡ 6 ಬಾರಿ ಚುನಾವಣೆಗೆ ನಿಂತು 3 ಸಲ ಅವರು ಕೂಡ ರಾಜಕೀಯದಲ್ಲಿ ಶಾಸಕರಾಗಿ ಸೇವೆ ಮಾಡಿ ದೇವರಾಜ್ ಅರಸುಪೀಡಲ್ಲಿ 78ರಲ್ಲಿ ಅವರು ಸಚಿವರಾಗಿದ್ದರಿಂದ ಆವಾಗ ನಾವು 3ನೇ ಕ್ಲಾಸ್ ಹುಡುಗ. ನಾನು ಚಿಕ್ಕ ವಯಸ್ಸಲ್ಲಿ ಅವಾಗ ಇಲ್ಲೇ ಗಾಂಧಿ ಬಜಾರಲ್ಲಿ ಮನೆ ಎಲ್ಲ ಇತ್ತು ರಾಮಕೃಷ್ಣ ಆಶ್ರಮದ ಪಕ್ಕ. ಹಾಗಾಗಿ ಬೆಂಗಳೂರಲ್ಲಿ ಹಾಕಿದ್ರು, ವುಮೆನ್ಸ್ ಪೀಸ್ ಲೀಗ್ ಅಂತ ಒಂದು ಶಾಲೆನಲ್ಲಿ ಹಾಕಿದ್ರು, ಹೋಲಿ ಸೆಂಟ್ ಅಂತ ಒಂದು ಶಾಲೆನಲ್ಲೂ ಸ್ವಲ್ಪ ದಿವಸ ಓದಿದೆ. ನಂತರ ಅವ್ರು ಮಂತ್ರಿಗಳಾಗಿ ಹೇಳಿದ ತಕ್ಷಣ ನಾವನ್ನ ಟಿಪ್ಟೂರ್ನಲ್ಲಿ ನಳಂದ ಸ್ಕೂಲ್ ಅಂತಕ್ಕಂಥ ಒಂದು ಶಾಲೆನಲ್ಲಿ ಬೋರ್ಡಿಂಗ್ ಹಾಕಿದ್ರು. ಬೋರ್ಡಿಂಗ್ ಹೋದರೆ ಒಳ್ಳೆ ಕಲಿಕೆ ಮಾಡ್ತಾನೆ. ಅವ್ರಿಗೆ ಆಸೆ ಇದ್ದಂಥದ್ದು ನನ್ನನ್ನು IPS ಮಾಡಿಸ್ಬೇಕು, ಡೆಹ್ರಾಡೂನಿಗೆ ಕಳಿಸಿ ಅಂತಕ್ಕಂಥದ್ದು ಅವ್ರಿಗೆ ಆಸೆ ಇತ್ತು. ಅವ್ರು ರಾಜಕೀಯಕ್ಕಿಂತ ಹೆಚ್ಚಿನದಾಗಿ ಒಂದು ಅಧಿಕಾರಿ ಆಗಲಿ ಅಂತಕ್ಕಂಥದ್ದು ಮನೋಭಾವ ಅವ್ರಿಗಿತ್ತು. ಆದರೆ ಆಗಲಿಲ್ಲ. ನಾವು ಅವರ ಅಂದ್ಕೊಂಡ ಮಟ್ಟಿಗೆ ನಾನು ಓದಲಿಲ್ಲ, ವೇಳೆನೂ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಅವರು 96ರಲ್ಲಿ ಶಾಸಕರಾಗಿದ್ದರು. ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಶಾಸಕರಾಗಿದ್ದರು. ಶಾಸಕರಾದಾಗ ಅಕಾಲಿಕ ಮಧ್ಯದಲ್ಲೇ 1-2 ವರ್ಷಕ್ಕೆ ಅವರು ಆರೋಗ್ಯ ಸರಿ ಹೋಗದ ಕಾರಣ ನಾವೆಲ್ಲರೂ ಕೂಡ ಅವ್ರನ್ನ ಕಳ್ಕೋಬೇಕಾಯಿತು. ಆ ಸಂದರ್ಭದಲ್ಲಿ ಮಧ್ಯ ಒಂದು ಚುನಾವಣೆ 98ರಲ್ಲಿ ಬೈ ಎಲೆಕ್ಷನ್ ಬಂದಾಗ ರಾಮನಗರ ಮತ್ತು ಚಿಕ್ಕನಾಯಕನಲ್ಲಿ 2 ಬೈ ಎಲೆಕ್ಷನ್ ಆಯಿತು. ಅಲ್ಲಿ ರಾಮನಗರದಲ್ಲಿ ಅಂಬರೀಷ್ ಅವರು ಸ್ಪರ್ಧೆ ಮಾಡಿದ್ರು ನಮ್ಮ ಪಕ್ಷದಿಂದ. ಇಲ್ಲಿ ಚಿಕ್ಕನಾಯಕನಲ್ಲಿ ನಾನು ಅವತ್ತು ಎಲಿಜಿಬಲ್ಲು ರಾಜಕಾರಣ MLAಗೆ ನಿಲ್ಲಕ್ಕೆ 25 ವರ್ಷ ತುಂಬಿ 1 ತಿಂಗಳಾಗಿತ್ತಷ್ಟೇ. ಆ ಎಲಿಜಿಬಿಲಿಟಿಲಿ ದೇವೇಗೌಡರು ಮತ್ತು ನಮ್ಮ ಪಕ್ಷ ಜನತಾದಳ ಅವತ್ತು ನನ್ನ ಗುರುತಿಸಿ ವಿಧಾನಸಭೆಗೆ ನನಗೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ರು. ಅವತ್ತು ರಾಜಕೀಯಕ್ಕೆ ಎಂಟ್ರಿ ಆದವನು 7 ಚುನಾವಣೆಗಳನ್ನ ಚಿಕ್ಕನಾಯಕನಲ್ಲಿ ಕ್ಷೇತ್ರದಿಂದನೇ ಇವತ್ತು ಎದುರಿಸಿದ್ದೇನೆ. ಅಲ್ಲಿ 7ರಲ್ಲಿ ನಮ್ಮ ಜನ 4 ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿದ್ದಾರೆ. ನಾನು 3 ಚುನಾವಣೆಯಲ್ಲಿ ನಾನು ಸೋತಿದ್ದೇನೆ. ಇದು ನಾನು ಬಂದಂಥ ರೀತಿ. ಅಲ್ಲ ಸರ್, ಚಿಕ್ಕ ವಯಸ್ಸಿನಲ್ಲೇ ರಾಜಕಾರಣಕ್ಕೆ ಪ್ರವೇಶ ಮಾಡಿದಿರಿ. ನೀವು ಹೇಳ್ತಾ ಇರುವಂಥ ವಯಸ್ಸು ನೋಡಿದ್ರೆ ಅವಾಗ ಇನ್ನೂ ಸ್ವಲ್ಪ ಕಾಲೇಜ್ ಡೇಸ್ಗಳನ್ನ ಎಂಜಾಯ್ ಮಾಡುವಂಥ ಮನಸ್ಥಿತಿ ಇತ್ತು. ಸಡನ್ನಾಗಿ ಈ ರೀತಿಯ ಅಧಿಕಾರ ಬಂದಾಗ ಶಾಸಕರಾದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಯಾವ ರೀತಿ ಇತ್ತು ಸರ್? ಇಲ್ಲ, ನಾವು ಮೊದಲಿಂದನೂ ಕೂಡ ನೋಡಿದ್ವಿ. ನಮ್ಮ ಮನೇಲೇ ಕೂಡ ಪ್ರತಿದಿನ ಜನಗಳ ಸಮಸ್ಯೆಗಳನ್ನ ನಮ್ಮ ತಂದೆಯವರು ಎದುರಿಸ್ತಾ ಇದ್ದಂಥ ರೀತಿ, ಯಾರು ಅಣ್ಣ ತಮ್ಮ ಜಗಳ ಆಡ್ಕೊಂಡ್ರೆ ಇಲ್ಲ ಏನಾರು ಹಳ್ಳಿದ ಸಮಸ್ಯೆ ಬಂದರೆ ಅದನ್ನು ಎದುರಿಸಿ ಎಲ್ಲರೂ ಸಮಾಧಾನವಾಗಿ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾ ಇರಲಿಲ್ಲ. ಹಿಂದೆ ಅವ್ರ ಕಾಲದಲ್ಲಿ ಮನೇಲೆ ಕೂತ್ಕೊಂಡು ನ್ಯಾಯ ಮಾಡಿ ಬಗೆಹರಿಸಿ ಕಳಿಸ್ತಾ ಇದ್ರು. ಇದೆಲ್ಲದನ್ನು ಕೂಡ ನೋಡ್ತಾ ಇದ್ವಿ. ನಮ್ಮ ತಂದೆಯವ್ರನ್ನ ಹಳ್ಳಿಗೆ ಕರ್ಕೊಂಡು ಹೋಗೋದಿರ್ಬೋದು, ಕಾರಲ್ಲಿರ್ಬೋದು, ಬೈಕಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಇದೆಲ್ಲ ಚಿಕ್ಕ ವಯಸ್ಸಲ್ಲೇ ರೂಢಿ ಇದ್ದಿದ್ದರಿಂದ ಒಡನಾಟ ಹಂಗೆ ಬೆಳೀತು, ಜನಗಳ ಜೊತೆ ಸಂಪರ್ಕ ಹಂಗೆ ಬೆಳೀತು. ಹಾಗಾಗಿ ಅವ್ರು ತೀರ್ಕೊಂಡ ನಂತರ ಜನ ನನ್ನನ್ನೇ ಅಪೇಕ್ಷೆ ಮಾಡಿ, ನೀನು ಮನೆಯಲ್ಲಿ ನಾನೇ ಚಿಕ್ಕವನು, 5 ಜನ ಮಕ್ಕಳಿದ್ದೀವಿ, 3 ಜನ ಗಂಡು ಮಕ್ಕಳು 2 ಹೆಣ್ಮಕ್ಳಿದ್ದರೂ ಕೂಡ ಕೊನೆಯವನು ನಾನೇ. ಆದರೆ ಮನೆಯವರೆಲ್ಲರೂ ಕೂಡ ಇಲ್ಲ ಅವನೇ ಒಂದು ಸ್ವಲ್ಪ ಒಡನಾಟ ಇಟ್ಕೊಂಡಿದ್ದವನು ಅಂತಕ್ಕಂಥ ದೃಷ್ಟಿಯಿಂದ ನನ್ನನ್ನೇ ಅವತ್ತು ಈ ಒಂದು ರಾಜಕೀಯಕ್ಕೆ ಕಳಿಸಿದಂಥದ್ದು. ಹಾಗಾಗಿ ಅಲ್ಲಿ ನಮ್ಮ ತಂದೆಯವರು ಏನು ಹೆಸರು ಉಳಿಸ್ಕೊಂಡಿದ್ರು, ನನ್ನ ತಲೆಯಲ್ಲಿ ಅದೇ ಇತ್ತು. ಅದನ್ನು ಹೆಚ್ಚಿಸ್ಕೊಂಡು ಜನಗಳ ಜೊತೆನೇ ನಾವು ಸಂಪರ್ಕ ಇಟ್ಕೊಂಡು ಜನಗಳ ಸಮಸ್ಯೆಗಳಿಗೆ ನಾವು ಸ್ಪಂದಿಸಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅವತ್ತೇ ಇದ್ದಿದ್ದರಿಂದ ನಾನು ಯಾವತ್ತೂ ಕೂಡ ಉದ್ದಟತನದಿಂದ ನಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಒಂದು ಸಮಾಧಾನದ ರೀತಿಯಲ್ಲೇ ಜನಗಳಿಗೆ ಸ್ಪಂದಿಸ್ಕೊಂಡು ನ್ಯಾಯಯುತವಾಗಿ ಅವ್ರಿಗೆ ಯಾವುದೇ ಸಮಸ್ಯೆ ಬಂದರೂ ಅವ್ರ ಜೊತೆ ಇರತಕ್ಕಂಥ ಕೆಲಸ ಮಾಡಿದ್ರಿಂದ ಇವತ್ತು ನಾನು ಜನಗಳ ಜೊತೆ ಇರಲಿಕ್ಕೆ ಸಾಧ್ಯ ಆಗಿದೆ.